ನೀವು ಹೇಳಿದ್ರಿ ಬಿರುಗಾಳಿ ಬರಲಿ ಏನೇ ಬರಲಿ ಎಲ್ಲವನ್ನೂ ಕೂಡ ಹ್ಯಾಂಡಲ್ ಮಾಡ್ಕೊಂಡು ಹೋಗಬೇಕು ಅಂತೇಳಿ. ನಿಮ್ಮ ಜೀವನದಲ್ಲೂ ಪರ್ಸನಲ್ ಜೀವನದಲ್ಲೂ ಕೂಡ ಬಿರುಗಾಳಿಗಳು ಏನು ಅಲೆಗಳು ಎಲ್ಲವೂ ಕೂಡ ಬಂದಿರುತ್ತೆ. ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ ಮೇಡಮ್, ಹೋಗಿದ್ದೀರಾ ಮೇಡಮ್? ಹೀಗೆ ಆ ದೇವರನ್ನ ನಂಬೋದು, ಮುಂದೆ ಹೋಗೋದು. ತಪ್ಪು ಮಾಡಿದ್ರೆ ಯೋಚನೆ ಮಾಡ್ತೀನಿ, ತಪ್ಪು ಮಾಡಲಿಲ್ಲ ಅಂದರೆ ನಾನು ಯೋಚನೆ ಮಾಡಲ್ಲ. ಸೊ ಐ ನೋ ವಾಟ್ ಐ ಆ್ಯಮ್. ಮೈ ಫ್ಯಾಮಿಲಿ ನೋಸ್ ವಾಟ್ ಐ ಆ್ಯಮ್. ದೇ ಆರ್ ವಿತ್ ಮೀ. ಅವ್ರು ಆವಾಗಲೂ ಇದ್ದರು, ಇವಾಗಲೂ ಇದ್ದಾರೆ. ಸೊ ಹಾಗಾಗಿ ನನಗೆ ಕಷ್ಟಗಳು ಅಂದರೆ ಒಂದು ಸ್ವಲ್ಪ ನೋವಾಗುತ್ತೆ. ಯಾಕೆ ಹಿಂಗೆ ಮಾಡ್ತಾರೆ, ಯಾಕೆ, ಏನು ನಾನೇನು ತಪ್ಪು ಮಾಡಿದ್ದೀನಿ ಅಂತ. ಇಲ್ಲ ಸಲ್ಲದ ಮಾತುಗಳು ಅಂದರೆ ಮೇ ಬಿ ಈಗ ಬರ್ತಿರೋ ಯೂಟ್ಯೂಬ್ ನಿನಗೆ ದುಡ್ಡು ಬೇಕು ಅಂದ್ಕೊಂಡು ನೀನು ಯಾರ್ದೋ ಜೀವನ ತೊಗೊಂಬಂದು ನೀನಲ್ಲಿ ಹಾಕಿ ನಿಂಗೆ ಇಷ್ಟ ಬಂದಿದ್ದು ಹಾಕಿದ್ರೆ ಅಂದರೆ ಮೊನ್ನೆ ಪವನ್ ಕಲ್ಯಾಣ್ ಅವ್ರು ಕೂಡ ಇದನ್ನೇ ಹೇಳಿದ್ರು. ನೀನು ಆಡೋ ಒಂದು ಬೆಳಿಗ್ಗೆ ನೀನು ಎದ್ದ ನಂತರದಿಂದ ರಾತ್ರಿ ಮಲಗೋವರೆಗೂ ನೀನು ಆಡೋ ಪ್ರತಿಯೊಂದು ಮಾತಿಗೂ ನೀನು ಅಲ್ಲಿ ಆನ್ಸರ್ ಮಾಡಬೇಕು. ನೀನೊಬ್ಬರನ್ನ, ಒಂದು ನಾಯಿಗೆ ನೀನು ಚೀತು ಅಂದ್ರೂ ಅದಕ್ಕೆ ನೀನು ಆನ್ಸರ್ ಮಾಡಬೇಕು. ಆ ಕರ್ಮ ಫಾಲೋಸ್ ಯು. ಸೊ ಬಿ ವೆರಿ ಕೇರ್ಫುಲ್. ನೀನು ಸುಮ್ಮನೆ ನನಗೇನೋ ಕಷ್ಟ ಆಗ್ತಿದೆಯಲ್ಲ ಅಂತಂದರೆ ನೀನೇನೋ ತಪ್ಪು ಮಾಡಿದ್ಯಾ. ಯೋಚನೆ ಮಾಡು. ಒಬ್ಬರ ಬಗ್ಗೆ ಅನ್ಯಾಯವಾಗಿ ಸಂಬಂಧ ಇಲ್ಲದೆ, ನಿನಗೇನು ಅಂತ ಗೊತ್ತಿಲ್ಲದೆ ಸುಮ್ಮನೆ ಮಾತಾಡೋದು ಯಾರ ಬಗ್ಗೆ ಆಗಿದೆ. ಯಾವ ಹೀರೋಯಿನ್ಸ್ನ ಬಿಡಲ್ಲ ನೀವು, ಯಾರನ್ನೂ ಬಿಡಲ್ಲ. ಮೇನ್ಲಿ ಯೂಟ್ಯೂಬ್ ಅಂದರೆ ಎಲ್ಲರೂ ಅಲ್ಲ, ದೆರ್ ಆರ್ ಲಾಟ್ಸ್ ಆಫ್ ಪೀಪಲ್ ಯೂಟ್ಯೂಬರ್ಸ್, ದೇ ಆರ್ ಸಪೋರ್ಟಿಂಗ್ ಮೀ. ಬಟ್ ಕೆಲವೊಂದು ಜನ ಇದ್ದಾರೆ, ಅವ್ರ ಚಾನಲ್ನ ಉದ್ಧಾರ ಮಾಡ್ಕೊಳ್ಳೋದು ನಾನು ಹೌದಾ ಹೆಂಗೆ ಅಂತ. ಅಂದರೆ ರೀಸೆಂಟ್ಲಿ ನಾನು ಕಾರ್ ಬಗ್ಗೆ ಯಾರೋ ಮಾತಾಡಿದ್ರು. ಹೌದಾ ನಿನಗೆ ಹೆಂಗೆ ಗೊತ್ತು? ಅದೇ ಆ ಕಾರ್ ನನಗೆ 10 ವರ್ಷದಿಂದ ನನ್ನ ಹಸ್ಬೆಂಡ್ ಕಾರ್ ಅದು. 10 ವರ್ಷ ಹೊಸ ಕಾರ್ ತೊಗೊಂಡಿದ್ದಾರೆ. ಹೆಂಗೆ ನಂಗೆ ಗೊತ್ತಿಲ್ಲ, ನೀನು ಉತ್ತರ ಮಾಡು ಹೆಂಗೆ. ಸೊ ಅಂಥವ್ರು ನನಗೆ ತಲೆನೇ, ನಂಗೆ ಟೈಮ್ ಇಲ್ಲ ಅಷ್ಟು. ನನ್ನ ಜೀವನ ನಾನು ನೋಡ್ಕೋಬೇಕು. ಅವ್ನು ಯಾರೋ ಬಂದು ನನಗೆ ಅಕೌಂಟಿಗೆ ದುಡ್ಡು ಹಾಕಿ ನನ್ನನ್ನು ಸಾಕ್ತಾ ಇಲ್ಲ. ಸೊ ನನ್ನ ದುಡಿಮೆ, ನನ್ನ ಜೀವನ, ಮುಂದೇನೂ ನನ್ನ ಜೀವನ. ಸೊ ಹಾಗೆ